ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಸಮಾಜ ವಿಜ್ಞಾನ ಎಸ್ ಎ 1 ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಯಾರೆಲ್ಲ ಈ ವಿಡಿಯೋಗಳದ ಈ PDF ಗಳು ಬೇಕು ಅನ್ನೋರು ನಮ್ಮಲ್ಲಿ 4ರಿಂದ 8ನೇ ತರಗತಿಯವರೆಗೆ SA1 ಪ್ರಶ್ನೆ ಪತ್ರಿಕೆಗಳನ್ನು ಅವೈಲೇಬಲ್ ಮಾಡಿದ್ದೀವಿ. ಸೊ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ, ಕೀ ಆನ್ಸರ್ಸ್ ಇದ್ದಾವೆ, ವಿತ್ ಬ್ಲೂ ಪ್ರಿಂಟ್ಗಳನ್ನು ಕೂಡ ಶೇರ್ ಮಾಡ್ತೀವಿ. ಸೊ ನೋಡೋಣ ಹೇಗಿದೆ ಅನ್ನೋದನ್ನು ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಒಂದು ಸೆಟ್ ಹಾಕಿದೆ, ಬಟ್ ಇದು ಇನ್ನೊಂದು ಕೂಡ ಮಾಡಿದ್ದೀವಿ. ಸೊ ಇದರ ಉದ್ದೇಶವಾರುವ ಅಂಕಹಂಚಿಕೆ ಇರ್ತದೆ. ಸೊ ಅದನ್ನು ಫುಲ್ಲಾಗಿ ಪ್ರಶ್ನೆ ಪತ್ರಿಕೆ ರಚನಾ ವಿನ್ಯಾಸವನ್ನೇ ನಾವೇನು ಮಾಡಿದ್ದೀವಿ ಅಷ್ಟು 4 ಹಂತಗಳನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಘಟಕಗಳ ಅಂಕಹಂಚಿಕೆ ಇದೆ. ಆಮೇಲೆ ಈ ತನಾಗಿರ್ತಕ್ಕಂಥ ನೀಲನಕ್ಷೆಗಳನ್ನು ಸಹಿತನೂ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಸಪ್ರೇಟಾಗಿಯೇ ನಾವು ಶಾಲೆ ಹೆಸರು ಹಾಕಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ತನಾಗಿರ್ತಕ್ಕಂಥ 2 pages ಪ್ರಶ್ನೆ ಪತ್ರಿಕೆ ಅವೈಲೇಬಲ್ ಮಾಡ್ತೀವಿ. ಲಾಸ್ಟ್ಗೆ ಕೀ ಆನ್ಸರ್ ಕೂಡ ಇರ್ತದೆ, ಬಟ್ ಈ ವಿಡಿಯೋದಲ್ಲಿ ನಾನು ಕೀ ಆನ್ಸರ್ ಮಾತ್ರ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, 1 ಶತಮಾನ ಎಂದರೆ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ 100 ವರ್ಷ. ಪ್ರಶ್ನೆ 2, ಮೈಸೂರು ಒಡೆಯರ ಪ್ರಸಿದ್ಧ ದೊರೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ಬಂದ್ಬಿಟ್ಟು ಚಿಕ್ಕದೇವರಾಜ ಒಡೆಯರ್. ಪ್ರಶ್ನೆ 3, ಸಂವಿಧಾನದ ಈ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಅಂತ ಕೇಳಿದರು. ದ್ವಿತೀಯ ಅಧಿವೇಶನ. ಪ್ರಶ್ನೆ 4, ಅತ್ಯಂತ ಎತ್ತರದ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಹೀಗೆ ಅಂತಾರೆ ಅಂತ ಕೇಳಿದರು. ಶಿಖರ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಜಾಪ್ರಭುತ್ವ ಸರ್ಕಾರದ ಪದ್ಧತಿಯನ್ನು ಅನುಸರಿಸದ ದೇಶ ಕೇಳಿದರೆ ಚೀನಾ ಇಸ್ ದ ರೈಟ್ ಆನ್ಸರ್. ಇನ್ನು ಜೈನ ಧರ್ಮದ 24ನೇ ತೀರ್ಥಂಕರ ಹೆಸರನ್ನು ಹೇಳಬೇಕಾಗಿತ್ತು. ವರ್ಧಮಾನ ಮಹಾವೀರ ಇಸ್ ದ ಉತ್ತರ. ಇನ್ನು 1 ಅಂಕದಲ್ಲಿ 6 ಪ್ರಶ್ನೆಗಳನ್ನು ಕೇಳಿತ್ತು, ಅದಕ್ಕೂ ಕೂಡ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 6 ಪ್ರಶ್ನೆ 6 ಅಂಕ. ಜನಪದ, ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರೋ ಸಾಹಿತ್ಯಕ್ಕೆ ಏನಂತೀವಿ? ಮೌಖಿಕ ಸಾಹಿತ್ಯ. ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣವೇನು? ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿದ್ದಾವೆ. ಇನ್ನು 9, ಬುದ್ಧ ಯಾವುದನ್ನು ಧಮ್ಮ ಅಂತ ಕರೆದಿದ್ದಾನೆ ಅಂತ ಕೇಳಿದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸೋದು. 10, ಕೇಂದ್ರ ಸರ್ಕಾರ ಯಾವುದರ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಸಂವಿಧಾನ. 11, ಸುಖಿ ರಾಜ್ಯ ಎಂದರೇನು ಅಂತ ಕೇಳಿದರು. ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನು ಎಲ್ಲರಿಗೂ ನೀಡೋ ಗುರಿಯನ್ನು ಹೊಂದಿರುವ ರಾಜ್ಯವೇ ಸುಖಿ ರಾಜ್ಯ. 12, ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನಿಮಗೆ ಹೇಗೆ ಸಹಾಯ ಮಾಡ್ತವೆ ಅಂತ ಕೇಳಿದರು. ಇದರಿಂದ ನಕಾಶೆ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಇವು ಸಹಾಯ ಮಾಡ್ತವೆ. 2 ಮಾರ್ಕ್ಸ್ ಕ್ವಶನ್ 10 ಇದ್ದಾವೆ. ಈಚ ಕ್ವಶನ್ನ ಕ್ಯಾರಿ 2 ಮಾರ್ಕ್. ಟೋಟಲ್ 10 ಕ್ವಶನ್ 20 ಮಾರ್ಕ್. ಭಾರತದಲ್ಲಿರುವ 4 ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಸೊ ಹಂಪಿ ಇದೆ, ಪಟ್ಟದಕಲ್ಲು, ಆಗ್ರಾದ ತಾಜ್ ಮಹಲ್, ಕೋನಾರ್ಕದ ಸೂರ್ಯ ದೇವಾಲಯ. ಇನ್ನು ಬೆಳಗಾವಿ ವಿಭಾಗದ ಪ್ರಮುಖ ಸಂಗೀತಗಾರರನ್ನು ಕೇಳಿದರು. ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್, ವೆಂಕಟೇಶ ಕುಮಾರ, ಬಸವರಾಜಗುರು, ಏನಗಿ ಬಾಳಪ್ಪ, ಅಪ್ಪಲಾಲ್ ಜಮಖಂಡಿ. 15, ವೇದಕಾಲದ ಶ್ರೇಷ್ಠ ಮಹಿಳಾ ವಿದ್ವಾನ್ಮಣಿಗಳು ಯಾರು ಅಂತ ಕೇಳಿದರು. ವಿದ್ವಾನ್ ಮಣಿಗಳು ಅಂತ. ಸೊ ಘೋಷ ಬರ್ತಾರೆ, ಅಪಾಲ, ಲೋಪಮುದ್ರ, ಇಂದ್ರಾಣಿ ಮತ್ತು ವಿಶ್ವವರ. 14, ಬುದ್ಧನ ಉಪದೇಶಗಳನ್ನು ಕೇಳಿದರು. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸೋದು. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆ ದುಃಖದ ಮೂಲ. ಆಸೆಯನ್ನು ಜಯಿಸಿದವ ನಿರ್ವಾಣ ಹೊಂದುತ್ತಾನೆ. ದುಃಖದ ನಿವಾರಣೆಗೆ ಅಷ್ಟಾಂಗ ಮಾರ್ಗ ಸೂಕ್ತ ಅಂತ ಹೇಳಿರೋದು. ಪ್ರಶ್ನೆ 17, ಒಂದು ದೇಶದ ಪೌರತ್ವವನ್ನು ಪಡೆಯುವ ವಿಧಾನಗಳನ್ನು ಪಟ್ಟಿ ಮಾಡಿ. ಜನನದ ಮೂಲಕ, ವಂಶ ಪಾರಂಪರ್ಯದ ಮೂಲಕ, ನೋಂದಣಿಯ ಮೂಲಕ. 18, ಮೂಲಭೂತ ಹಕ್ಕುಗಳು ಹೇಗೆ ವಿಶೇಷವಾಗಿದ್ದಾವೆ ಅಂತ ಕೇಳಿದರು. ಇಲ್ಲಿ ಸಂವಿಧಾನ ಪೌರರಿಗೆ ನೀಡಿರುವ 6 ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಯಾವುದೇ ಶಾಸನವನ್ನಾಗಲಿ ನಿಯಮಗಳನ್ನಾಗಲಿ ಉಪಕ್ರಮ ಕೈಗೊಳ್ಳುವುದನ್ನಾಗಲಿ ಯಾವುದೇ ರಾಜ್ಯ ಮಾಡುವಂತಿಲ್ಲ. ಹಾಗೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ. ಆದ್ದರಿಂದ ಮೂಲಭೂತ ಹಕ್ಕುಗಳು ವಿಶೇಷವಾಗಿದ್ದಾವೆ. 19, ಸಮತಾವಾದಿ ಸರ್ಕಾರ ಅಂದರೆ ಏನು ಅಂತ ಕೇಳಿದ್ದಾರೆ. ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳ ಸಮುದಾಯಕ್ಕೆ ಸೇರಿದ್ದವೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಕ್ತಿಯಾನುಸಾರ ದುಡಿದು ತನ್ನ ಅವಶ್ಯಕತೆಗಳಿಗೆ ಅನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರದ ವ್ಯವಸ್ಥೆಯನ್ನು ಸಮತಾವಾದಿ ಸರ್ಕಾರ ಅಂತಲೇ ಹೇಳೋದು. 20ನೇ ಪ್ರಶ್ನೆಗೆ ಬರ್ತೀನಿ. ಒಂದು ಉತ್ತಮವಾದ ನಕ್ಷೆ ಯಾವ ಅಗತ್ಯವಾದ ಮಾಹಿತಿಯನ್ನು ಹೊಂದಿರಬೇಕು? ಶೀರ್ಷಿಕೆ ಮತ್ತು ತಲೆಬರಹ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶ, ದಿಕ್ಕು ಮತ್ತು ಸೂಚಿ. ಇನ್ನು 21ರಲ್ಲಿ ದ್ವೀಪಗಳೆಂದರೇನು? ದ್ವೀಪಗಳ ವಿಧಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಸೊ ದ್ವೀಪವೆಂದರೆ ಸಾಗರ, ಸಮುದ್ರ, ಸರೋವರ ಮತ್ತು ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗ. ಇನ್ನು ದ್ವೀಪಗಳ ವಿಧಗಳಲ್ಲಿ ಖಂಡಾಂತರ ದ್ವೀಪಗಳು ಮತ್ತು ಸಾಗರಿಕ ದ್ವೀಪಗಳು ಅಂತಲೇ ಬರ್ತದೆ. ಇನ್ನು 22ನೇ ಪ್ರಶ್ನೆ ಇತ್ತು, ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಅಂತ ಕೇಳಿದರು. ಇಲ್ಲಿ
ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಗ್ತದೆ. ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭಿಸ್ತಾರೆ. ಜನರಿಗೆ ಧಾನ್ಯ ಮತ್ತು ಪಶುಗಳಿಗೆ ಮೇವು ದೊರಕ್ತದೆ. 4 ಮಾರ್ಕ್ಸ್ ಕ್ವಶನ್ ಇತ್ತು. ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಲಿಕ್ಕೆ ಕೇಳಿದರು. ಸೊ ಇದನ್ನು 5-6 ವಾಕ್ಯಗಳಲ್ಲಿ ಬರೀಬೇಕು. ಮಧ್ಯಶಿಲಾಯುಗದ ಮಾನವ ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲು ಆರಂಭಿಸಿದ. ಕಿರು ಆಯುಧಗಳನ್ನು ಬಣ್ಣದ ತುದಿಗೆ ಮತ್ತು ಕಟ್ಟಿಗೆಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೇಟೆಯಾಡಿದ. ಕಾಡು ಧಾನ್ಯಗಳನ್ನು ಆಹಾರಕ್ಕೆ ಸಂಗ್ರಹಿಸಿದ. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕ್ತಾ ಇರಲಿಲ್ಲ. ಅನೇಕ ವೇಳೆ ಹಸುವಿನಿಂದ ಕಾಲವನ್ನು ಕಳಿಬೇಕಾಗ್ತಿತ್ತು. ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕ್ತಾ ಇದ್ದರು. ನಿಧಾನವಾಗಿ ಪಶುಪಾಲನೆ ಆರಂಭ. ಬಿಡುವಿನ ವೇಳೆಗಳಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರ ಬಿಡಿಸ್ತಾ ಇದ್ರು. ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆಯಾಗಿ ಬಳಸ್ತಾ ಇದ್ರು. ಬೆಂಕಿಯ ಪರಿಚಯ ತಿಳಿದಿತ್ತು ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆಯನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನ ಗುರುತಿಸಬೇಕು. ಸೊ ತಲಕಾಡು, ಬನವಾಸಿ, ಬಾದಾಮಿ ಮತ್ತು ಕಂಚಿ ಅಂತ ಕೇಳಿದ್ದಾರೆ. ಸೊ ಈ ಸ್ಥಳಗಳನ್ನು ಗುರುತಿಸಿದ್ದೀವಿ. ಸೊ ಇಷ್ಟು ಈ PDF ಇತ್ತು. ಯಾರಿಗೆಲ್ಲ ಈ PDFಗಳು ಬೇಕು ಅನ್ನೋರು ಸೊ ಎಲ್ಲ ವಿಷಯಗಳಲ್ಲಿ ಸಿಗ್ತವೆ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಪಡಿಬೋದು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ವರ್ಕಿಂಗ್ PDFಗಳನ್ನು ನಿಮಗೆ ಸಿಗ್ತವೆ. ಅಲ್ಲಿ ಅವುಗಳನ್ನು ನೀವು ಬಳಕೆಗಳನ್ನು ಮಾಡ್ಕೊಳ್ಬೋದು. ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.